ಹಾಯ್ ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡೇ ವ್ಲಾಗಲ್ಲಿ ನಾನೇನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಾಗಿಲಿಗೆ ನೀರು ಹಾಕೋದು ಫಸ್ಟು ನನ್ನ ಕೆಲಸ. ಡೈಲಿನೂ ಅಷ್ಟೇ, ಫ್ರೈಡೇ ಅಂತ ಅಲ್ಲ, ಡೈಲಿನೂ ನಾನು ಇದೇ ಮಾಡೋದು. ಫಸ್ಟು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತೀನಿ. ಇದು ಎಲ್ಲ ದಿನ ಇದೇ ಥರ ಇರುತ್ತೆ. ನಮ್ಮ ಮನೆಯಲ್ಲಿ ನೀವು ಹೊರಗಡೆ ನೋಡಿದ್ರು ಒಳಗಡೆ ನೋಡಿದ್ರು ಎಲ್ಲ ಕಡೆ ಬರೀ ಗಿಡ ಮರಗಳೇ ಬೆಳೆಸಿದೆ. ಯಾರು ಅಂದರೆ ಇದೆಲ್ಲ ನಮ್ಮ ಅತ್ತೆ ಕೆಲಸ. ಅವರಿಗೆ ಗಿಡ ಬೆಳೆಸೋದು ಅಂದರೆ ಸಖತ್ ಇಷ್ಟ. ಸೊ ಹಂಗಾಗಿ ಅವರು ಎಲ್ಲ ಥರ ಗಿಡ ಎಲ್ಲನೂ ಬೆಳೆಸಿದ್ದಾರೆ. ಈಗ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ನಲ್ವ, ಇವಾಗ ನಾನು ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಗುಡಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ಪೂಜೆ ಮಾಡಬೇಕು ಅಂದಾಗ ಏನೋ ಒಂದು ಪಾಸಿಟಿವ್ ಬರುತ್ತೆ ಮನೆಯಲ್ಲಿ. ಸೊ ಹಂಗಾಗಿ ಇವಾಗೆಲ್ಲ ಮಾಡಿಕೊಂಡೆ. ಈಗ ತಿಂಡಿ ರೆಡಿ ಮಾಡಬೇಕಲ್ವ ಫಸ್ಟು. ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಥರ ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಾಗೆ ತರಕಾರಿ ಜೊತೆ ಸ್ವಲ್ಪ ಬಟಾಣಿ ಹಾಕಿದ್ರೂ ಪಲಾವ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ತರಕಾರಿಗೆ ನಾನು ಒಂದು ಕ್ಯಾಪ್ಸಿಕಮ್ಮು, ಬೀನ್ಸು, ಹಾಗೆ ಕ್ಯಾರೆಟು, ಹಾಫ್ ಲೆಮನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಆಗಲೇ ನಾನು ನಿಮಗೆ ತೋರಿಸ್ದಂಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಒಂದೆರಡು ಚಕ್ಕೆ, ಲವಂಗ, ಮೆಣಸು ತೊಗೊಂಡಿದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಸ್ಪೈಸಸ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಲೈಟಾಗಿ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಒಂದು ಏಲಕ್ಕಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ, ಈ ಎರಡೂ ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನನಗೆ ಆವಾಗಲೇ ಇಷ್ಟ, ಹಸಿ ಹಸಿ ಇದ್ದರೆ ನನಗಿಷ್ಟ ಆಗಲ್ಲ, ಮತ್ತು ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪಲಾವ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದರೆ ಫ್ಲೇವರ್ ಘಮ ಘಮ ಅಂತಿರುತ್ತೆ. 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆ ಸ್ಮೆಲ್ ನಂಗೆ ಸಖತ್ ಇಷ್ಟ. ವೆಜ್ ಮಾಡಬೇಕಾದ್ರೂ ಅಷ್ಟೇ, ನಾನ್ ವೆಜ್ ಮಾಡಬೇಕಾದ್ರೂ ಅಷ್ಟೇ. ಈಗ ಯಾವ್ಯಾವ ವೆಜಿಟೇಬಲ್ಸ್ ನಾನು ಕಟ್ ಮಾಡ್ಕೊಂಡಿದ್ನೋ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಗ್ರೀನ್ ಪಲಾವ್ ಅಂತಲೇ ಹೇಳ್ಬೋದು, ಎಲ್ಲ ಗ್ರೀನ್ ಇತ್ತು. ಹಂಗಾಗಿ ಇವಾಗ ಗ್ರೀನ್ ಪಲಾವ್ ಅಂತಲೇ ಹೆಸರಿಡೋಣ. ಈಗ ನಾನು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ, ಅದು ಕೂಡ ಗ್ರೀನ್ ಇದೆ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಚಕ್ಕೆ, ಲವಂಗ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಪಲಾವ್ಗೆ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನಾನಿವಾಗ 2 ಗ್ಲಾಸಸ್ ತೊಗೊಂಡಿದ್ದೀನಿ. ನಾವು ಯಾವುದೇ ಮೆಸರ್ಮೆಂಟ್ 2 ಗ್ಲಾಸ್ ತೊಗೊಂಡ್ರೆ ಅಷ್ಟೇ ನಾವು ಮೆಸರ್ಮೆಂಟಾಗಿ ನೀರು ಹಾಕ್ಕೊಳ್ಬೇಕು. ಈಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗಲೇ ನೀವು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಹಾಫ್ ಲೆಮನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರೈಸು ಉದ್ರಾಗಿ ಬರುತ್ತೆ ಲೆಮನ್ ಹಾಕೋದ್ರಿಂದ. ಈಗ ಸ್ವಲ್ಪ ಕುದಿ ಬಂದಮೇಲೆ ನಾನು ಲಿಡ್ ಕ್ಲೋಸ್ ಮಾಡೋದು. ಈಗ ಎಂಡಲ್ಲಿ ನಾನು ಎಲ್ಲ ಪರ್ಫೆಕ್ಟಾಗಿದೆ ಅಂದರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಆವಾಗ ಘಮ ಘಮ ಆಗಿರೋ ರುಚಿಯಾಗಿರೋ ಪಲಾವ್ ಕೂಡ ರೆಡಿ ಆಗುತ್ತೆ. ಈಗ ಪಲಾವ್ ಕೂಡ ರೆಡಿ ಆಯಿತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ಅಷ್ಟೇ. ಬಟ್ ಸಾಲ್ಟ್ ಕಡಿಮೆ ಆದರೆ ಹೇಗಾದರೂ ತಿನ್ಬೋದು ಅಲ್ವಾ. ಸ್ವಲ್ಪ ಇದಕ್ಕೆ ಕರ್ಡಲ್ಲಿ ನೀವು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಲಾವ್ ಕೂಡ ರೆಡಿ ಆಯಿತು. ಈಗ ತಿಂಡಿ ಮಾಡಿ ಇಟ್ಟು ಆಯಿತು. ಇವಾಗ ನಾನು ಪೂಜೆ ಮಾಡಬೇಕು, ಫ್ರೈಡೇ ಪೂಜೆ. ಸೊ ಇವಾಗ ನಾನು ಸ್ನಾನಕ್ಕೆ ಹೊರಡ್ತಾ ಇದ್ದೀನಿ. ಸ್ನಾನಕ್ಕೆ ಹೊರಟು ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಬೇಕು. ಸೊ ಇವಾಗ ನಾನು ಸ್ನಾನಕ್ಕೆ ಹೋಗಿ ಬಂದು ದೇವ್ರ ಸಾಮಾನು ತೊಳ್ಕೊತೀನಿ. ಈಗ ದೇವ್ರ ಸಾಮಾನು ಕೂಡ ತೊಳ್ಕೊಳ್ತಾ ಇದ್ದೀನಿ. ನಮ್ಮದೇನು ಜಾಸ್ತಿ ಇರಲ್ಲ, ಒಂದು ಕಳಸ, ದೀಪ ಮತ್ತು ಚಿಕ್ಕ ವಿಗ್ರಹ ಇರುತ್ತಲ್ಲ, ಸೊ ಅದನ್ನು ಮತ್ತು ಆರತಿ ಹಾಗೆ ಗಂಟೆ ಅಷ್ಟೇ ಇರುತ್ತೆ. ಸೊ ಈಗೆಲ್ಲ ತೊಳ್ಕೊಂಡೆ. ಈಗ ದೇವ್ರ ಫೋಟೋಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ನೋಡ್ಕೊಂಡು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ.
ಚಳಿಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮ ನಾದಿನಿಗೆ ಕಾಫಿ ಮಾಡೋದಕ್ಕೆ ಹೇಳಿದ್ದೆ. ಅವಳಿವಾಗ ಸನ್‌ರೈಸ್ ಹಾಕಿ ಕಾಫಿ ಪೌಡರ್ ಆ್ಯಡ್ ಮಾಡಿ ಕಾಫಿನ ಮಾಡಿಕೊಡ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿರುತ್ತೆ ಕ್ರ್ಯಾಕ್ ಜಗ್ಗು ಕಾಫಿಗೆ. ನೀವೊಂದ್ಸರಿ ಟೇಸ್ಟ್ ಮಾಡಿ ನನಗೆ ಹೇಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಕಾಫಿಗೆ ಯಾವಾಗಲೂ ಅದೇ ಕಾಂಬಿನೇಷನ್ನೇ ಬಿಸ್ಕೆಟ್ ತಿನ್ನೋದು. ಈಗ ಕಾಫಿ ಕೂಡ ರೆಡಿ ಆಯಿತು. ಚಳಿಗೆ ಕಾಫಿ ಅಂದರೆ ನಮಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಅವಳು ಸಖತ್ತಾಗಿ ಕಾಫಿ ಮಾಡ್ತಾಳೆ. ಈಗ ಕಾಫಿ ಕೂಡ ಇಬ್ಬರು ರೆಡಿ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಬಿಗ್ ಬಾಸ್ ನೋಡ್ಕೊತಾ ಕೂತಿದ್ವಿ ಮಾರ್ನಿಂಗು 8:30ಗೆ. ಆಮೇಲೆ 9:30 10 ಬ್ರೇಕ್ಫಾಸ್ಟ್ ಕೂಡ ತಿಂದ್ವಿ. ಇವಾಗ ಪಲಾವು ಹಾಗೆ ಕರ್ಡ್ ಕೂಡ ರೆಡಿ ಮಾಡಿಕೊಂಡೆ. ಇಷ್ಟೇ ಇವತ್ತಿನ ಫ್ರೈಡೇ ವ್ಲಾಗು. ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ರೀತಿ ವ್ಲಾಗ್ಸ್ ಕೂಡ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.